ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್. ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಶರಾವತಿ ಮತ್ತು ಆಯುಷ್ ಊಟದ ಹೊತ್ತಿಗೆ ಸರಿಯಾಗಿ ಬಂದಿದ್ದರು. ಭಾರ್ಗವ್ ಕರೆ ಮಾಡಿ ಹೇಳಿದ್ದರಿಂದ ಅವನು ಊಟಕ್ಕೆ ಬರುವನೆಂದು ಪೂರ್ಣ ಮನದಲ್ಲೇ ಅವನ ದಾರಿ ಕಾದಿದ್ದಳು. ಆದರೆ ಎಲ್ಲರೂ ಡೈನಿಂಗ್ ಟೇಬಲ್ ಬಳಿ ಸೇರಿದಾಗಲೂ ಅವ ಬರಲಿಲ್ಲ. ಶರಾವತಿ ಒಮ್ಮೆ ಕರೆ ಮಾಡಿದರೂ ಕೂಡ ಅವ ಮೀಟಿಂಗ್ನಲ್ಲಿ ಇದ್ದಿದ್ದರಿಂದ ರಿಸೀವ್ ಮಾಡಿರಲಿಲ್ಲ. ಪೂರ್ಣ, ನೀನು ಅವನ ದಾರಿ ಕಾಯಬೇಡ, ಬರ್ತಾನೋ ಇಲ್ವೋ ಗೊತ್ತಿಲ್ಲ, ಊಟ ಮಾಡು ಎಂದಿದ್ದರು ಶರಾವತಿ. ಅವರ ಮಾತಿಗೆ ಒಪ್ಪದೆ ಅವನಿಗಾಗಿ ಕಾಯುತ್ತಿದ್ದ ಹುಡುಗಿ ಅಂದು ಕಾಯದೆ ಊಟ ಮಾಡಿದ್ದಳು ಎಲ್ಲರ ಜೊತೆ. ಅವನ ಮೇಲೆ ಮುನಿಸಿತ್ತು. ಇನ್ನು ಎಲ್ಲಿ ಅವ ತಾನು ಹೇಳಿದ್ದನ್ನು ಮತ್ತೆ ಮರೆತನೋ, ಮತ್ತೆಲ್ಲಿ ತನಗೆ ನಿರಾಸೆಯಾಗುವುದೋ ಎಂದುಕೊಂಡು ಊಟ ಮುಗಿಸಿದವಳು ಏಕೋ ನಿದ್ದೆ ಸುಳಿದಂತಾಗಿ ಕೋಣೆಗೆ ಹೋಗಿ ಮಲಗಿದಳು. ಇದ್ಯಾವುದರ ಅರಿವೇ ಇಲ್ಲದೆ ತಡವಾಗಿ ಬಂದ ಭಾರ್ಗವ್ ಅವಳ ಮುನಿಸು ಮರೆಸಿ ಜೊತೆಗೆ ಕುಳಿತು ಊಟ ಮಾಡಿದರಾಯಿತು ಎಂದುಕೊಂಡು. ಅವ ಒಳ ಬಂದಾಗ ಶರಾವತಿ ಮತ್ತು ಆಯುಷ್ ಮತ್ತೆ ಆಫೀಸ್ಗೆ ಹೊರಟಿದ್ದರು. ಅವರನ್ನು ಕಂಡ ಭಾರ್ಗವ್, ಊಟ ಆಯ್ತಾ ಅಮ್ಮ ಎಂದು ಕೇಳಿದ. ನಮ್ಮೆಲ್ಲರದ್ದು ಊಟ ಆಯಿತು, ನೀನು ಯಾಕೆ ಲೇಟ್ ಮಾಡಿದೆ? ಕಾಲ್ ಮಾಡಿದ್ದೆ ನಾನು ನಿನಗೆ ಎಂದರು ಶರಾವತಿ. ಹಾಂ ಅಮ್ಮ ಗೊತ್ತು, ಮೀಟಿಂಗ್ನಲ್ಲಿದ್ದೆ, ಅದಕ್ಕೆ ರಿಸೀವ್ ಮಾಡೋಕ್ಕಾಗಲಿಲ್ಲ. ಊಟಕ್ಕೆ ಬರ್ತೀನಿ ಅಂತ ಪೂರ್ಣಾಗೆ ಹೇಳಿದ್ದೆ, ನನಗೋಸ್ಕರ ಊಟ ಮಾಡದೆ ಕಾಯ್ತಿದ್ದಾಳೇನೋ ನಿನ್ನ ಸೊಸೆ ಅಲ್ವಾ ಎಂದಾಗ ಶರಾವತಿ ಆಯುಷ್ ಮುಖ ನೋಡಿದರು. ನೀನು ಕಾಲ್ ಪಿಕ್ ಮಾಡಲಿಲ್ವಲ್ಲ, ಅದಕ್ಕೆ ಊಟ ಮಾಡು ಅಂದೆ. ಅವಳು ನಮ್ಮ ಜೊತೆನೇ ಊಟ ಮಾಡಿದ್ಲು, ಮಲಗಿರಬೇಕು ಅವಳು ಎಂದರು. ನಾನು ಬರ್ತೀನಿ ಅಂತ ಹೇಳಿದರೂ ನನ್ನನ್ನು ಬಿಟ್ಟು ಊಟ ಮಾಡಿದಾಳ? ಸಹಜವಾಗಿ ಕೇಳಿದ ಕೋಪಗೊಳ್ಳದೆ. ನಾನೇ ಅವಳಿಗೆ ಊಟ ಮಾಡು ಅಂತ ಹೇಳಿದ್ದು, ಇಲ್ದಿದ್ರೆ ಅವಳು ನಿನಗೋಸ್ಕರ ಹಸಿವು ಇಟ್ಕೊಂಡೇ ಕಾಯ್ತಾಳೆ. ಅವರಿಗೆ ಮುನಿಸಿದೆ ಅಣ್ಣ ನಿನ್ನ ಮೇಲೆ, ಮತ್ತೆ ಆಫೀಸಿಗೆ ಹೋಗದೆ ಅವರಿಗೆ ಸಮಯ ಕೊಡು ಎಂದ ಆಯುಷ್. ಬೆಳಗ್ಗೆ ಎಷ್ಟು ಸರಿ ಸಾರಿ ಕೇಳಿದ್ದೀನಿ ಗೊತ್ತಾ? ಅವಳಿಗೆ ಕೋಪ ಬಂದರೆ ಯಾರ ಮಾತನ್ನು ಕೇಳೋದಿಲ್ಲ ಅಂತಾಳೆ. ನೀನು ಏನಾದರೂ ಸರ್ಪ್ರೈಸ್ ಪ್ಲ್ಯಾನ್ ಮಾಡು, ಅವರಿಗೆ ಗಿಫ್ಟ್ ಕೊಡು, ಅವ್ರ ಕೋಪ ಕಡಿಮೆ ಆಗುತ್ತೆ ಉಪಾಯ ಕೊಟ್ಟನವ. ರೈಟ್, ಟ್ರೈ ಮಾಡ್ತೀನಿ ಎಂದ ಭಾರ್ಗವ್ ಒಪ್ಪಿ. ಸರಿ, ನಾವು ಹೋಗಿ ಬರ್ತೀವಿ ಎಂದ ಶರಾವತಿಯವರು ಆಯುಷ್ ಜೊತೆ ಆಫೀಸಿಗೆ ನಡೆದರು. ಮುನಿಸಿಕೊಂಡಿದ್ದ ಮುದ್ದಿನ ಮಡದಿಯನ್ನು ಕಾಣಲು ಭಾರ್ಗವ್ ಮೆಟ್ಟಿಲು ಹತ್ತಿ ಕೋಣೆಗೆ ನಡೆದ. ಮಂಚದಲ್ಲಿ ಮಲಗಿದ್ದವಳು ನಿದ್ದೆಯಲ್ಲಿದ್ದಳು. ಅವಳ ಬಳಿ ನಡೆದವ ಪಕ್ಕದಲ್ಲಿ ಕುಳಿತು ಅವಳನ್ನೇ ದಿಟ್ಟಿಸಿದ. ನಿನ್ನ ಮೇಲೆ ತುಂಬ ಹೊತ್ತು ಕೋಪ ಮಾಡಿಕೊಂಡು ಇರೋಕ್ಕಾಗೋದಿಲ್ಲ ನನಗೆ, ಆದರೂ ನಿನಗೆ ಕೋಪ ತರಿಸದೆ ಇರೋದಿಲ್ಲ ಅಲ್ವಾ ನಾನು ಎಂದವ ಅವಳ ಕೆನ್ನೆಗೊಂದು ಮುತ್ತಿಟ್ಟ. ಎಚ್ಚರವಾಯಿತವಳಿಗೆ. ಅವಳ ಕೈ ಬೆರಳ ಮೇಲೆ ತನ್ನ ಕೈ ಇಟ್ಟು ಒತ್ತಿ ಅವಳ ಮೊಗದತ್ತ ಬಾಗಿ ಮುತ್ತಿಟ್ಟಾಗ ಅವನೆದೆಯ ಮೇಲೆ ಕೈಯಿಟ್ಟು ಸರಿಸಿದವಳು, ಏನು ಮಾಡ್ತಿದ್ದೀರಾ ನೀವು ಎಂದು ಕೇಳಿದಳು. ಮುನಿಸ್ಕೊಂಡು ಮಲಗಿರೋ ನನ್ನ ಹೆಂಡತಿಗೆ ಮುತ್ತು ಕೊಡ್ತಿದ್ದೀನಿ ಎಂದ. ಬೇಕಾಗಿಲ್ಲ ನನಗೆ ಅದೆಲ್ಲ ಎಂದವಳು ಹೊರಳಿ ಮಲಗಿದಳು. ಮತ್ತೆ ಅವಳ ಪಕ್ಕದಲ್ಲಿ ಮಲಗಿ ಅವಳ ಬೆನ್ನು ಅಪ್ಪಿದವ. ಊಟಕ್ಕೆ ನಾನು ಬರ್ತೀನಿ ಅಂತ ಹೇಳಿದ್ದೆ ತಾನೆ, ಆದರೂ ನನ್ನನ್ನು ಬಿಟ್ಟು ಊಟ ಮಾಡಿದೀಯಾ ಕೇಳಿದ ಪ್ರೀತಿಯಿಂದಲೇ. ಹಾಂ, ಬರ್ತೀನಿ ಅಂದವರು ಸರಿಯಾದ ಸಮಯಕ್ಕೆ ಬರೆದಿದ್ದಾಗ ನಾನು ಕಾಯ್ತಾ ಕೂತ್ಕೊಳ್ಳೋದು ಬೇಡ ಅನ್ನಿಸ್ತು. ಆಮೇಲೆ ನೀವು ಫ್ರೆಂಡ್ಸ್ ಪಾರ್ಟಿ ಅಂತ ಹೊಟ್ಟೆ ತುಂಬಿಸ್ಕೊಂಡು ಬಂದರೆ ನಾನು ಉಪವಾಸನೆ ಇರಬೇಕಾಗುತ್ತೆ. ನಿನ್ನೆ ರಾತ್ರಿ ಅನುಭವ ಆಗಿದೆ ಎಂದಳು ಕಣ್ಮುಚ್ಚಿ ಮಲಗಿಯೇ. ನಿನ್ನೆ ರಾತ್ರಿ ನಿನ್ನನ್ನು ಹಸುವಿನಿಂದ ಮಲಗಿಸಿದ್ದಕ್ಕೆ ಸಾರಿ. ಅದಕ್ಕೆ ಈಗ ನಾನು ಊಟ ಮಾಡದೇ ಇರಬೇಕೇನು? ಹೇಳು, ಇರ್ತೀನಿ ಎಂದ ತಲೆ ಮೇಲೆತ್ತಿ ಅವಳ ಭುಜದ ಮೇಲೆ ತಲೆ ಇಟ್ಟು. ನನಗೋಸ್ಕರ ನೀವು ಉಪವಾಸ ಇರೋದೇನು ಬೇಡ, ಊಟ ಮಾಡಿ ಹೋಗಿ ಅವನನ್ನು ಭುಜದ ಮೇಲಿಂದ ಸರಿಸಿ ಎಂದಳು. ಊಟಕ್ಕೆ ಬಡಿಸೋದಿಲ್ವ ನೀನು ಹಾಗಾದರೆ ಎಂದಾಗ ಉತ್ತರಿಸದೆ ಸುಮ್ಮನೆ ಉಳಿದಳು. ಸರಿ, ನಾನೇ ಬಡಿಸ್ಕೊಂಡು ಊಟ ಮಾಡಿ ಆಫೀಸಿಗೆ ಹೋಗ್ತೀನಿ ನಟಿಸುತ್ತಾ ಮೇಲೆದ್ದು ಬಾತ್ರೂಮಿಗೆ ನಡೆದ. ಅವ ಮುಖ ತೊಳೆದು ಬರುವಷ್ಟರಲ್ಲಿ ಪೂರ್ಣ ಎದ್ದು ಕೆಳಗೆ ನಡೆದಿದ್ದಳು ಅವನಿಗೆ ಊಟಕ್ಕೆ ಬಡಿಸಲೆಂದು. ಅದನ್ನರಿತವನಿಗೆ ಖುಷಿಯಾಗಿತ್ತು. ಅದೇ ಖುಷಿಯಲ್ಲಿ ಆಯುಷ್ ಹೇಳಿದ್ದ ಉಪಾಯ ನೆನಪಾಗಿ, ಸರ್ಪ್ರೈಸ್ ಪ್ಲ್ಯಾನ್ ಅನ್ನೋದಕ್ಕಿಂತ ನಿನ್ನೆ ಅವಳು ಹೇಗೆ ಹೇಳಿದ್ಲೋ ಹಾಗೆ ಟೆರೆಸ್ ಮೇಲೆ ಅರೇಂಜ್ ಮಾಡೋದಕ್ಕೆ ಹೇಳ್ತೀನಿ, ಆದರೆ ಅವಳಿಗೆ ಗೊತ್ತಾಗದೇ ಇರೋ ಥರ ಮಾಡಬೇಕಲ್ಲ. ಪ್ಲ್ಯಾನ್ ಮಾಡ್ತೀನಿ ಎಂದುಕೊಂಡು ಕೆಳಗೆ ನಡೆದ.
ಅವನಿಗೋಸ್ಕರ ಕಾಯುತ್ತಾ ಡೈನಿಂಗ್ ಟೇಬಲ್ ಮೇಲೆ ಕೈಯಿಟ್ಟು ಕುಳಿತಿದ್ದಳು ಪೂರ್ಣ. ಅಮೃತ ಮತ್ತು ಪದ್ಮಜ್ಜಿ ಕೋಣೆಯಲ್ಲಿ ಮಲಗಿದ್ದರು. ಥ್ಯಾಂಕ್ಸ್, ನನಗೋಸ್ಕರ ಎದ್ದು ಬಂದಿದ್ದಕ್ಕೆ ಎನ್ನುತ್ತಾ ಕುಳಿತ ಅವಳ ಪಕ್ಕದಲ್ಲಿ. ನಾನು ಮಾತು ಮರೆಯೋದಿಲ್ಲ, ಯಾರಿಗೂ ಬೇಸರನೂ ಮಾಡೋದಿಲ್ಲ. ಮತ್ತೆ ಅಣಕಿಸುತ್ತಾ ಅವನ ತಟ್ಟೆಗೆ ಊಟ ಬಡಿಸಿದಳು. ಅದೆಷ್ಟು ನನ್ನನ್ನು ಅಣಕಿಸ್ ಮಾತಾಡ್ತಿದ್ಯೋ ಮಾತಾಡು. ಏನು ಮಾಡೋದು, ತಪ್ಪಾಗಿ ಹೋಗಿದೆ ಅನ್ನಿಸ್ಕೋಬೇಕಾಗಿದೆ ಪಾಪದವರಂತೆ ಎಂದು ಊಟ ಶುರು ಮಾಡಿದ ಅವ. ಅವಳು ಮಾತನಾಡದೆ ಅಲ್ಲಿಯೇ ಕುಳಿತಳು. ಲೋಟಕ್ಕೆ ನೀರು ಸುರಿದು, ಸಂಜೆ ಎಲ್ಲಿಗಾದರೂ ಹೊರಗಡೆ ಹೋಗೋಣವಾ ಕೇಳಿದ, ತನ್ನ ಉಪಾಯ ಫಲಿಸಲೆಂದು. ಬೇಡ, ನನಗೆ ಮೂಡಿಲ್ಲ. ನೇರ ನಿರಾಕರಣೆ ಅವಳದ್ದು. ಬೆಳಗ್ಗೆ ನಾನು ಹೇಳೋ ಮಾತನ್ನು ಕೇಳ್ತೀನಿ, ನಾನು ಮಾಡು ಅಂದಿದ್ದನ್ನೇ ಮಾಡ್ತೀನಿ ಅಂತ ಹೇಳಿ ಈಗ ನೋಡಿದ್ರೆ ಮಾತು ತಪ್ತಿದೀಯಾ? ಊಟ ಮಾಡುತ್ತಲೇ ಎಂದವನಿಗೆ ಅವಳನ್ನು ತನ್ನ ಮಾತಿನಲ್ಲೇ ಸಿಕ್ಕಿ ಹಾಕಿಸುವ ರೀತಿ ಗೊತ್ತಿದೆ. ಒಪ್ಪಿಸಬೇಕಲ್ಲ ಈಗವಳನ್ನು ತನ್ನ ಜೊತೆ ಹೊರಗೆ ಬರಲು. ಅವನ ಮಾತಿನಲ್ಲಿ ಸಿಲುಕಿದವಳು ಮಾತನಾಡದೆ ಸುಮ್ಮನೆ ಕುಳಿತಳು. ಹೇಳು, ನನ್ನ ಮಾತನ್ನು ಕೇಳ್ತೀನಿ ಅಂದಿದ್ದೆ ತಾನೇ ಬೆಳಗ್ಗೆ? ಅವಳನ್ನೊಮ್ಮೆ ನೋಡಿ ಹುಬ್ಬೇರಿಸಿ ಕೇಳಿದ. ಹಾಂ ಎಂದಳಷ್ಟೇ. ಹಾಗಾದರೆ ಎನ್ನುತ್ತಾ ಕೈಯಲ್ಲಿನ ಗಡಿಯಾರದ ಸಮಯ ನೋಡಿ, ಈಗ ಟೈಮ್ 3:30 6 ಗಂಟೆಗೆ ಸರಿಯಾಗಿ ತಯಾರಾಗಿರು, ನಾನು ಬಂದು ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ಅವಳಿಗೆ ಬೇಸರ ಮಾಡಬಾರದೆಂದು ಈ ಬಾರಿ ಖಾತ್ರಿ ಇದ್ದ ಅವ. ನಾನು ತಯಾರಾಗಿ ಕೂತ್ಕೊಂಡು ನೀವು ಬರದೇ ಹೋದರೆ? ನಾನು ಹೇಳಿದ್ದನ್ನು ಕೇಳ್ತೀನಿ ಅಂದಿದ್ಯಾ ತಾನೇ? ತಯಾರಾಗು ನೀನು, ಬರ್ತೀನಿ ಎಂದ. ಮಾತನಾಡದಿದ್ದರೂ ಒಪ್ಪಿದಳು ಮನದಲ್ಲೇ. ನಿಮ್ಮ ಅಪ್ಪನ ಮನೆಗೆ ಹೋಗ್ತೀನಿ ಅಂದಿದ್ದೆ, ಬೇಗ ತಯಾರಾಗಿ ನಾನು ಬರಲಿಲ್ಲ ಅಂತ ಹೋಗ್ಬಿಡ್ಬೇಡ ಮತ್ತೆ ಛೇಡಿಸಿದ. ಅವನನ್ನೇ ದಿಟ್ಟಿಸಿದಳು ಕಿರುಗಣ್ಣಿನಿಂದ. 6 ಗಂಟೆಗೆ ಬರ್ತೀನಿ ಅಂತ ಹೇಳಿದಿರಲ್ಲ, 5:30ಕ್ಕೆ ಮನೆಗೆ ಬನ್ನಿ, ಆಗ ನಾನು ರೆಡಿಯಾಗಿ ಬರ್ತೀನಿ ನಿಮ್ಮ ಜೊತೆ ಸವಾಲೆಸೆಯುವಂತೆ ಎಂದವಳು. ಹೇಳಿದ್ದನ್ನು ಮಾಡೋದು ಗೊತ್ತಿಲ್ಲ, ನನಗೆ ಹೇಳ್ತಾರೆ ಮತ್ತೆ ಗೊಣಗಿದಳು ಕೊನೆಯಲ್ಲಿ. ಊಟ ಮಾಡುತ್ತಿದ್ದವ, ಹೌದಾ ಸರಿ, ನಾನು 5:30ಕ್ಕೆ ಬಂದರೆ ನಾನು ಹೇಳ್ದಾಗೆ ನೀನು ಕೇಳಬೇಕು ನೋಡು ಎಂದ ಅವಳ ಸವಾಲಿಗೆ ಸವಾಲು ಹಾಕಿ. ಮೊದಲು ಬನ್ನಿ, ಆಮೇಲೆ ನೋಡೋಣ ಎತ್ತಲೋ ನೋಡುತ್ತಾ ಎಂದಳು. ಬರ್ತೀನಿ ಕಣೆ, ಏನೋ 1-2 ಬಾರಿ ಮಾತು ತಪ್ಪಿದ್ದೀನಿ ಅಂತ ನನ್ನನ್ನೇ ಅಣಕಿಸ್ ಕಾಡ್ತಿದ್ಯಾ ಅಲ್ವಾ ನೀನು? ಇವತ್ತು ಬೇಗನೆ ಬರ್ತೀನಿ, ಆಗ ನೀನು ನನ್ನ ಮಾತೇ ಕೇಳಬೇಕು. ಕೇಳದೇ ಇದ್ದರೆ ಬಿಡೋದು ಇಲ್ಲ ನಾನು ನಿನ್ನನ್ನು ಎನ್ನುತ್ತಾ ಕೈ ತೊಳೆದವ ಮೇಲೆದ್ದ. ಅವನ ಫೋನ್ ರಿಂಗ್ ಆಯಿತು. ರಿಸೀವ್ ಮಾಡಿ, ಬರ್ತಿದ್ದೀನಿ ಕಂಟಿ ಅಲ್ಲಿಗೆ ಎನ್ನುತ್ತಾ ಪೂರ್ಣಳನ್ನೊಮ್ಮೆ ನೋಡಿ, ನೆನಪಿದೆ ತಾನೇ ನಾನು ಹೇಳಿದ್ದೆಲ್ಲ ಎಂದು ಬಾಗಿಲತ್ತ ಹೆಜ್ಜೆ ಇಟ್ಟ. ಮೊದಲು ಹೇಳಿದ ಸಮಯಕ್ಕೆ ಮನೆಗೆ ಬನ್ನಿ, ಆಗ ನಾನು ತಯಾರಾಗಿ ಬರ್ತೀನಿ ನಿಮ್ಮ ಜೊತೆ. ಅವ ಹೋದತ್ತ ನೋಡುತ್ತಾ ಎಂದಳು ಅವನಿಗೆ ಕೇಳುವಂತೆಯೇ. ಬರ್ತೀನಿ ಕಣೆ ಎನ್ನುತ್ತಲೇ ಹೊರನಡೆದ ಅವ. ಇವಳು ಮತ್ತೆ ಕೋಣೆಗೆ ನಡೆದಳು. ಅರ್ಧ ಆಗಿದ್ದ ನಿದ್ದೆಯನ್ನು ಪೂರ್ತಿಗೊಳಿಸಲು. ಅವನ ತಾಳ್ಮೆ ಕಂಡು ಚೂರು ಮುನಿಸು ಮರೆತಿದ್ದಳು ಪೂರ್ಣ. ಅಲ್ಲದೆ ಎಲ್ಲಿಗೋ ಕರೆದುಕೊಂಡು ಹೋಗುವೆ ಬೇರೆ ಎಂದಿದ್ದ ಭಾರ್ಗವ್. ಹಿಂದಿನ ದಿನ ಅವಳು ಮಾಡಿದಂತೆಯೇ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದರಾಯಿತು ಎಂದುಕೊಂಡವ. ಮಾಡುವನೋ ಅಥವಾ ಮತ್ತೆ ಮರೆಯುವನೋ? ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.